ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನೊಂದು ಫ್ರೀಯಾಗಿ ಮನೆಯಲ್ಲೇ ಸಿಗುವಂಥ ಅದನ್ನು ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಬೇಸಿಗೆ ಇರೋದ್ರಿಂದ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಜಾಸ್ತಿ ಹಾಕಬೇಕು ಅಂತ ನೀವು ಪದೇ ಪದೇ ಹಾಕಕ್ಕೆ ಹೋಗಬೇಡಿ. 15 ದಿನಕ್ಕೊಂದು ಸಾರಿ ನೀವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ಕೋಬೋದು. ನಾನು ಕೂಡ ನಿಮಗೆ ತೋರಿಸ್ತಾ ಇರ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ. ನನ್ನ ಒಂದು ಚಾನಲಲ್ಲಿರುವಂಥ ಪ್ಲೇಲಿಸ್ಟಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ಗಳದ್ದು ಹಾಕಿದ್ದೀನಿ ವಿಡಿಯೋ ಎಲ್ಲ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಮನೆಯಲ್ಲೇ ಸಿಗುವಂಥ ವಸ್ತುಗಳು ಇದ್ದೇ ಇರುತ್ತೆ ನೋಡಿ. ಈ ರೀತಿಯಾಗಿ ಹೂ ಬರಬೇಕು, ಗಿಡದ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ನೀವು ಕೆಲವೊಂದು ಫರ್ಟಿಲೈಸರ್ಗಳನ್ನ ಯೂಸ್ ಮಾಡಲೇಬೇಕು. ಅದರಲ್ಲೂ ಫ್ರೀ ಆಗಿರುವಂಥದ್ದು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಗಾರ್ಡನಿಂಗಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಮಲ್ಲಿಗೆ ಗಿಡದಲ್ಲಿ ಯಾವ ರೀತಿಯಾಗಿ ಹೂವು ಮೊಗ್ಗು ಎಲ್ಲ ಇದೆ ಅಂತ. ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಇದೆ ಇದರಲ್ಲಿ. ನಾನೀಗ ಹೇಳ್ತಾ ಇರುವಂಥ ಫರ್ಟಿಲೈಸರ್ ಯಾವುದು, ಅದನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಬನ್ನಿ, ಅದು ಯಾವುದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಆ ಫ್ರೀ ಫರ್ಟಿಲೈಸರ್ ಏನಂದರೆ ಹಾಲು ಒಡೆದೋಗಿದೆ. ಇದನ್ನು ಏನು ಮಾಡ್ತೀನಿ, ನಾನು ಸೋಸ್ಬಿಟ್ಟು ಪನ್ನೀರನ್ನು ತಕ್ಕೋತೀನಿ. ಪನ್ನೀರ್ ಮಾಡಿದಾಗ ನೀರು ಉಳಿಯುತ್ತಲ್ಲ, ಅದರಲ್ಲಿ ತುಂಬಾ ಒಳ್ಳೆಯ ಅಂಶ ಇರುತ್ತೆ. ಅದನ್ನು ಸೋಸ್ಕೊಂಡು ಬಂದಿದ್ದೀನಿ ನಾನು. ನೋಡಿ, ಇದು ನೀರು ಮಾತ್ರ ಇದೆ ಇದರಲ್ಲಿ. ಚೆನ್ನಾಗಿ ಒಂದು ಸಾರಿ ಸೋಸ್ಕೋಬೇಕು. ಇದನ್ನ ಸೋಸ್ಕೊಂಡೇ ಯೂಸ್ ಮಾಡಬೇಕು. ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಗಿಡಗಳಲ್ಲಿ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕಾವು ಕೂಡ ಇದು. ಹಾಗಾಗಿ ನೀವು ಇದಕ್ಕೆ ನೀರನ್ನು, ಪ್ಲೇನ್ ವಾಟರನ್ನು ಬೆರೆಸ್ಕೊಂಡೇ ನೀವು ಯೂಸ್ ಮಾಡಬೇಕಾಗತ್ತೆ. ಅಲ್ಲಿ ತನಕ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇದು 1 ಲೀಟ್ರಷ್ಟು ನೀರಿದೆ. ಈ ಪನ್ನೀರ್ ಮಾಡಿ ಉಳಿದಿರುವಂಥ ನೀರು, ಹಾಲಿನ ನೀರು, ಅದಕ್ಕೆ ನಾನು 10 ಲೀಟ್ರಷ್ಟು ನೀರನ್ನು ಸೇರಿಸ್ಕೊತೀನಿ. ಯಾಕಂದರೆ ಈಗ ಬೇಸಿಗೆ ಇದೆ, ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ನ್ಯೂಟ್ರಿಷನ್ ಬೇಕೇ ಬೇಕು. ಆದಷ್ಟು ಪೂರ್ತಿಯಾಗಿ ಡೈರೆಕ್ಟಾಗಿ ಹಾಕಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ. ನಾವು ಮನೆಯಲ್ಲೇ ಮಾಡಿರುವಂಥ ಫರ್ಟಿಲೈಸರ್ಗಳು ಯಾವುದೇ ರೀತಿ ಎಫೆಕ್ಟ್ ಕೊಡಲ್ಲ. ಬಟ್ ಆದರೂ ಕೂಡ ಬೇಸಿಗೆನಲ್ಲಿ ನಾವು ಜಾಸ್ತಿ ಫರ್ಟಿಲೈಸರ್ಗಳನ್ನ ಹಾಕೋಕ್ಕೆ ಹೋಗಬಾರ್ದು. ನಾನೇನು ಮಾಡ್ತೀನಿ, ನಮ್ಮ ಟೆರೆಸಲ್ಲಿ ಜಾಸ್ತಿ ಗಿಡಗಳಿದೆ, ಇದು ಸಾಲಲ್ಲ. ಹಾಗಾಗಿ ನಾನು ಒಂದಿಷ್ಟು ಗಿಡಗಳಿಗೆ ಈ ಫರ್ಟಿಲೈಸರ್ನ ಕೊಡ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಬೇರೆ ಫರ್ಟಿಲೈಸರ್ನ ರೆಡಿ ಮಾಡಿದಾಗ ಅದಕ್ಕೆ ಯಾವ ಉಳಿದಿದ್ದ ಗಿಡಗಳಿಗೆ ಮತ್ತೆ ಆ ಫರ್ಟಿಲೈಸರ್ನ ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿ ನಾನು ಫರ್ಟಿಲೈಸರ್ನ ಮಾಡ್ಕೊತೀನಿ. ಯಾಕಂದರೆ ಒಂದೇ ಫರ್ಟಿಲೈಸರ್ ನೀವು ಎಲ್ಲ ಗಿಡಗಳಿಗೆ ಕೊಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ನನ್ನ ಹತ್ರ ಸುಮಾರು ಒಂದು 50ರಿಂದ 60 ಪಾಟ್ ಮೇಲೇ ಇದೆ. ಹಾಗಾಗಿ ಬನ್ನಿ, ಈಗ ನೋಡಿ, ಈ ಪನ್ನೀರ್ ನೀರೇನಿದೆಯಲ್ಲ ಅದನ್ನು ನಾನು ಈ ಪಾತ್ರೆಗೆ ಹಾಕೋತಾ ಇದ್ದೆ. ಇದಕ್ಕೆ 5ರಿಂದ 10 ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೋದು. ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಸೇರಿಸ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಸೇರಿಸ್ಕೊಳಕ್ಕೆ ಹೋಗಬೇಡಿ 5 ಲೀಟ್ರಿಗಿಂತ. ನಾನೇನು ಮಾಡಿದೆ, ಇದು 1 ಲೀಟ್ರ್ ಇದೆ, 10 ಲೀಟ್ರ್ ನೀರಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಗಿಡಗಳಿಗೂ ಆಗಲಿ ಅನ್ನೋಕ್ಕೋಸ್ಕರ. ನೀವು 5 ಲೀಟ್ರಿಗೂ ಕೂಡ ನೀವು ಇದನ್ನು ಸೇರಿಸ್ಕೋಬೋದು. ಈಗ ಇದನ್ನು ಎಲ್ಲ ಗಿಡಗಳಿಗೂ ಕೊಡ್ತೀನಿ ನಾನು. ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಕೊಡಬೇಕು ಅನ್ನೋದು. ಅಷ್ಟನ್ನು ನೀವು ಕೊಡ್ತಾ ಹೋಗಿ ಗಿಡಗಳಿಗೆ. ಚಿಕ್ಕ ಪಾಟ್ ಇದ್ದರೆ ಸಣ್ಣ ಪಾಟ್ ಇದ್ದರೆ ಅರ್ಧ ಗ್ಲಾಸು, ಇಲ್ಲ 1 ಗ್ಲಾಸು, ಅರ್ಧ ಲೀಟ್ರು, ಈ ರೀತಿಯಾಗಿ ನೀವು ಕೊಡ್ತಾ ಹೋಗಬೇಕು. ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು. ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇರುಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಗಿಡ ಬೆಳವಣಿಗೆ ಆಗ್ತಾಯಿಲ್ಲ ಅಂದರೆ ಈ ಫರ್ಟಿಲೈಸರ್ನ ನೀವು ಹಾಕ್ಕೋಬಹುದು. ಫ್ರೀಯಾಗಿ ಮನೆಯಲ್ಲೇ ಸಿಗುವಂಥದ್ದು. ಇದರಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಎಲ್ಲರೂ ಇದನ್ನು ಹಿಟ್ಟಲ್ಲಿ ಕಲಿಸ್ಬಿಟ್ಟು ಚಪಾತಿ ಮಾಡ್ತಾರೆ. ನಮಗೆ ಯಾವುದು ಒಳ್ಳೆಯದಲ್ಲ, ಗಿಡಗಳಿಗೂ ಕೂಡ ಅಷ್ಟೇ ಒಳ್ಳೆಯದು ಇದು ಕೂಡ. ಇದನ್ನು ಒಂದು ಸರಿ ಯೂಸ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಹಾಲು ಒಡೆದೋದ್ರೆ ಈ ರೀತಿಯಾಗಿ ಮಾಡ್ಕೋಬೋದು ನೀವು. ಪನ್ನೀರ್ ಕೂಡ ಸಿಗುತ್ತೆ. ಆಮೇಲೆ ಈ ನೀರು ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.